ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ರೆಸ್ಟೋರೆಂಟ್ ಸ್ಟೈಲ್ ಪಿಜ್ಜಾನ ಏನು ಚೀಸ್ ಇಲ್ದಿರ, ಈಸ್ಟ್ ಇಲ್ದಿರ, ಓವೆನ್ ಬೇಡ, ಏನು ಬೇಡ, ಮನೆಯಲ್ಲೇ ಆರಾಮಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿರೋಂಥ ಪಿಜ್ಜಾ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ನೋಡೋಣ. ಎಲ್ಲ ನಾವು ಈ ಸಾಮಗ್ರಿಗಳೆಲ್ಲ ಮನೆಯಲ್ಲಿರೋ ಸಾಮಗ್ರಿಗಳಿಂದನೇ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಆದರೆ ಪರ್ಫೆಕ್ಟಾಗಿ ಪಿಜ್ಜಾ ಬರುತ್ತೆ ಇದು. ಬನ್ನಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟು ಒಂದು ಬೌಲ್ಗೆ ಅರ್ಧ ಕಪ್ಪು ಮೈದಾ ತೊಗೊತಾ ಇದ್ದೀನಿ. ನಾನು ಒಂದು ಪಿಜ್ಜಾ ಆಗೋಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ಸಕ್ಕರೆನ ಅರ್ಧ ಟೀ ಸ್ಪೂನ್ ಸಕ್ಕರೆ ಹಾಕ್ಕೋಬೇಕು. ಈಗ ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾನ ಒಂದು 1/4 ಟೀ ಸ್ಪೂನ್ ಹಾಕ್ಕೋಬೇಕು. ಬೇಕಿಂಗ್ ಪೌಡರು 1/4 ಟೀ ಸ್ಪೂನ್ ಹಾಕ್ಕೋಬೇಕು. ಇಲ್ಲಾಂದರೆ ನೀವು ಬೇಕಿಂಗ್ ಸೋಡಾನೇ ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಳಿ. ಈಗ ಇದಕ್ಕೆ 2 ಟೇಬಲ್ ಸ್ಪೂನು ಮೊಸರು ಹಾಕ್ಕೋಬೇಕು. ಈಗ 1 ಟೀ ಸ್ಪೂನು ತುಪ್ಪ ಇಲ್ಲ ಬೆಣ್ಣೆ ಹಾಕ್ಕೋಬೇಕು. ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ನೀರು ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು 7 ರಿಂದ 8 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಈ ಥರ ಎಷ್ಟು ಚೆನ್ನಾಗಿ ನಾದಿದ್ರೆ ಅಷ್ಟು ಫ್ಲಫಿಯಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ಪಿಜ್ಜಾ ಬೇಸು. ಈ ಥರ ಎಲ್ಲ ಚೆನ್ನಾಗಿ ಈ ಥರ ಎಷ್ಟು ಕೈಯಲ್ಲಾಗುತ್ತೋ ಅಷ್ಟು ಚೆನ್ನಾಗಿ ನಾದ್ಕೊಂಡು ಈಗ ಇದನ್ನು ಒಂದು 20 ನಿಮಿಷ ಸೈಡ್ಗೆ ಇಟ್ಕೊಂಡ್ಬಿಡ್ಬೇಕು. ಈಗ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನು ಬೆಣ್ಣೆ ಇಲ್ಲ ಆಯಿಲ್ ಆದರೂ ತೊಗೋಬೋದು. ನೀವು ಅಡುಗೆ ಎಣ್ಣೆ ತೊಗೋಬೇಕು, ಸನ್ಫ್ಲವರ್ ಆಯಿಲ್ ಆ ಥರ ತೊಗೊಳ್ಳಿ, ಕೊಕೊನೆಟ್ ಆಯಿಲ್ ತೊಗೋಬೇಡಿ. ಈಗ ಇದಕ್ಕೆ ಒಂದು 5 ರಿಂದ 6 ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಒಂದು 3 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಈಗ ಅದಕ್ಕೆ ಕಟ್ ಮಾಡಿರೋಂಥ ಟೊಮೊಟೊ ನಾನು 2 ರಿಂದ 3 ಟೊಮೊಟೊ ಹಾಕ್ತಾಯಿದ್ದೀನಿ. 1 ಈರುಳ್ಳಿ ಈ ಥರ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಒಂದು 10 ಕಾಳುಮೆಣಸು ಅಂದರೆ ಒಂದು 1/4 ಟೀ ಸ್ಪೂನ್ ಅಷ್ಟು ಕಾಳುಮೆಣಸು ಹಾಕಿ ಈಗ ಹಸಿ ವಾಸನೆ ಹೋಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಚಿಕ್ಕದಾಗಿ ಟೊಮೊಟೊ ಕಟ್ ಮಾಡಿಕೊಂಡ್ರೆ ಬೇಗ ಆಗುತ್ತೆ ನೋಡಿ. ಈ ಥರ ಎಲ್ಲ ಆದಮೇಲೆ ಈಗ ಅದಕ್ಕೆ ಒಂದು 100 ml ಅಷ್ಟು ನೀರು ಹಾಕ್ಕೊಂಡು ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೊಂಡು ಆ ಟೊಮೊಟೊ ಈಗ ಮೆತ್ತಗಾಗೋವರೆಗೂ ನಾವು ಅದನ್ನು ಬೇಯಿಸ್ಕೋಬೇಕು. ಅಂದರೆ ನಾನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ಫುಲ್ ನೋಡಿ ಒಂದ್ಸಲಿ ಈ ಥರ ಚೆಕ್ ಮಾಡ್ಕೋವಿ ಅಂದರೆ ಒಳ್ಳೇದು ನಮಗೆ. ಇನ್ನೂ ಬೇಯ್ತಾ ಇದೆ, ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಒಂದು 5 ನಿಮಿಷ, ನನಗಂತೂ ಒಂದು 5 ನಿಮಿಷ ಟೈಮ್ ತಗೊಂತು. ಆ ನೀರೆಲ್ಲ ಆದಷ್ಟು ಕಮ್ಮಿ ಆಗೋ ಥರ ನೋಡಿಕೊಂಡ್ರೆ ಆಯಿತು. ಅಷ್ಟೊತ್ತಿಗೆ ಟೊಮೊಟೊ ಚೆನ್ನಾಗಿ ಬೆಂದಿರುತ್ತೆ. ಈಗ ಆ ಥರ ಆದಮೇಲೆ ಒಂದು ಸ್ವಲ್ಪ ತಣ್ಣಗಾಗಿ ಹೋಗ್ಬಿಟ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ಜಾರ್ಗೆ ಹಾಕ್ಕೊಂಡು ನೋಡಿ. ಈ ಥರ ಎಷ್ಟು ಸ್ಮೂತ್ ಆಗುತ್ತೋ ಅಷ್ಟು ಸ್ಮೂತ್ ಮಾಡಿಕೊಂಡ್ರೆ ಆಯಿತು. ಇಷ್ಟೇ, ಈಗ ಪಿಜ್ಜಾ ಸಾಸು ರೆಡಿಯಾಗಿದೆ. ನಾವು ಯಾವುದೇ ಥರದ್ದು ಆಚೆ ಕಡೆಯಿಂದ ಸಾಸ್ ತೊಗೊಳ್ಳೋದು ಬೇಡ. ಈಗ ಮತ್ತೆ ಒಂದು ಪ್ಯಾನಲ್ಲಿ 1 ಟೀ ಸ್ಪೂನು ಬೆಣ್ಣೆ ಹಾಕ್ಕೋಬೇಕು. ಬೆಣ್ಣೆ ಇಲ್ಲ ಅಂದರೆ ರಿಫೈಡ್ ಆಯಿಲ್ ಹಾಕ್ಕೋಬೋದು. ಈಗ ಇದಕ್ಕೆ ಒಂದು ಸ್ವಲ್ಪ ಮೈದಾ ಹಾಕ್ಕೋಬೇಕು. ಬೆಣ್ಣೆ ಜೊತೆಗೆ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ನಿಮಗೆ ಈ ಥರ ಮಾಡೋದು ಉಂಡೆ ಬರುತ್ತೆ ಅನಿಸುತ್ತೆ, ಅದಕ್ಕೋಸ್ಕರ ನಿಮ್ಗೆ ಇನ್ನೊಂದು ಈಸಿ ಮೆಥಡ್ ಏನಪ್ಪ ಅಂದರೆ ಹೇಳ್ತೀನಿ ನಾನು ಮುಂದೆ. ಹಿಂಗೆ ನೋಡ್ತಾಯಿರಿ ನೋಡಿ. ಈ ಥರ ಎಲ್ಲ ಬೆಣ್ಣೆನ ಮತ್ತು ಮೈದಾನ 2 ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಅರ್ಧ ಕಪ್ಪು ಹಾಲು ಹಾಕ್ತಾಯಿದ್ದೀನಿ ನಾನು. ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಫ್ಲೇಮು. ಈ ಥರ ಎಲ್ಲ ಮಾಡ್ಕೋಬೇಕು. ಏನಂದರೆ ಮೈದಾ ಈ ಥರ ಬಾಲ್ಸ್ ಬರಬಾರ್ದು, ನನಗೆ ತುಂಬ ಈಸಿಯಾಗಿರಬೇಕು ಅನ್ನೋದಾದರೆ ನೀವು ಹಾಲು ಜೊತೆನೇ ಮೈದಾನ ಮಿಕ್ಸ್ ಮಾಡ್ಕೊಂಬಿಡಿ. ಈಗ ಇದಕ್ಕೆ 1 ಅರ್ಧ ಕಪ್ಪಷ್ಟು ನೀರು ಹಾಕ್ಕೋಬೇಕು. ಹಾಲು ಎಷ್ಟು ಹಾಕ್ಕೊಂಡಿದ್ರೆ ಅಷ್ಟು ನೀರು ಹಾಕ್ಕೋಬೇಕು. ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಇದು ಚೀಸ್ ಬಂದಿದೆ ಅಂತೇಳ್ಬಿಟ್ಟು ಈ ಥರ ಬಾಲ್ಸ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗೋ ಥರ ನಾವು ಈ ಥರ ಮಿಕ್ಸ್ ಮಾಡ್ಕೊತ ಮಾಡಬೇಕು. ಈಗ ಉಪ್ಪು ಒಂದು ಪಿಂಚಷ್ಟು ಹಾಕ್ಕೋಬೇಕು ನೋಡಿ. ಈಗ ಚೀಸ್ ರೆಡಿಯಾಗಿದೆ. ಇಷ್ಟೇ, ಚೀಸ್ ರೆಡಿಯಾಗಿದೆ. ಇದನ್ನು ನಾನು ಒಂದು ಬೌಲಿಗೆ ತೊಗೊತಾ ಇದ್ದೀನಿ. ಇಷ್ಟೇ, ನೀವು ಯಾವುದೇ ಥರದ್ದು ಚೀಸು ಆಚೆ ಕಡೆಯಿಂದ ತೊಗೋಬೇಕಾಗಿಲ್ಲ ನೋಡಿ. ಈಗ ಬೇಸಿಗೆ ನಾವು ಮೈದಾ ಹಿಟ್ಟು ಕಲಿಸಿದ್ದೀವಲ್ವ ನೋಡಿ, ಎಷ್ಟು ಚೆನ್ನಾಗಿ ಅದು ಫ್ಲಫಿಯಾಗಿ ಬಂದಿದೆ ಅಂತೇಳ್ಬಿಟ್ಟು ಈಗ ಇದನ್ನು ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾದ್ಕೊಂಡ್ರೆ ಅಷ್ಟು ಗಟ್ಟಿಯಾಗಿ ಅಷ್ಟು ಫ್ಲಫಿಯಾಗಿ ಬರುತ್ತೆ ಅದು ಪಿಜ್ಜಾ ಬೇಸು. ನಾನು ಮತ್ತೆ ಒಂದು 5 ನಿಮಿಷ ಇದೇ ಥರ ನಾದ್ತಾಯಿದ್ದೀನಿ. ಈ ಥರ ನಾದಾದಮೇಲೆ ಈಗ ಅದನ್ನು ಚಪಾತಿ ರೋಲ್ ತೊಗೊಂಡು ರೌಂಡ್ ಶೇಪಲ್ಲಿ ನಾವು ಅದನ್ನು ಒಂದು ಸ್ವಲ್ಪ ರೋಲ್ ಮಾಡ್ಕೋಬೇಕು. ಅದು ತುಂಬ ದಪ್ಪ ಇರಬಾರ್ದು ನೋಡಿ. ಇಷ್ಟು ದಪ್ಪ ಇದೆ ಅಂದರೆ ಒಂದು ಪೂರಿಗಿಂತ ಒಂದು ಸ್ವಲ್ಪ ದಪ್ಪ ಅಷ್ಟೇ. ಈಗ ಈ ಥರ ಒಂದು ಪ್ಲೇಟ್ ತೊಗೋಬೋದು, ಇಲ್ಲ ನೀವು ಸ್ಟೀಲ್ ಪ್ಲೇಟ್ ಆದರೂ ಯೂಸ್ ಮಾಡ್ಬೋದು. ನಾನು ಸ್ಟೀಲ್ ಪ್ಲೇಟು ಈ ಥರ ತುಂಬ ಹೊತ್ತು ಬೇಡ ಅಂತೇಳ್ಬಿಟ್ಟು ಸ್ಟೀಲ್ ಪ್ಲೇಟ್ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ. ಆದರೆ ಇದಕ್ಕೇನು ಗೊತ್ತಾ, ಒಂದು 15 ನಿಮಿಷ ಆದರೆ ಸಾಕು. ಅದಕ್ಕೋಸ್ಕರ ಸ್ಟೀಲ್ ಪ್ಲೇಟಲ್ಲಾದರೂ ನೀವು ಮಾಡ್ಕೋಬೋದು ನೋಡಿ. ಈಗ ಇದನ್ನು ನಾವು ಪ್ಲೇಟ್ ಅಳತೆಗೆ ನೋಡಿಕೊಂಡು ಪಿಜ್ಜಾನ ಇಟ್ಕೋಬೇಕು. ಪಿಜ್ಜಾ ಬೇಸನ್ನ ನೋಡಿ ಒಂದು ಸ್ವಲ್ಪ ಸೈಡೆಲ್ಲ ಈ ಥರ ಫೋಲ್ಡ್ ಮಾಡ್ಕೋಬೇಕು.
ಅಂದರೆ ಸೈಡ್ ಒಂಚೂರು ದಪ್ಪ ಬಂದರೆ ಚೆನ್ನಾಗಿರುತ್ತೆ. ಅದು ತುಂಬ ಇದು ಮಾಡೋದು ಬೇಡ ಅಂತೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಪ್ಲೇಟಿಗೆ ಎಣ್ಣೆನ ನಾನು ಗ್ರಾಸ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಹಚ್ಕೊಂಡು ಅದನ್ನು ನಾವು ರೆಡಿ ಮಾಡ್ಕೊಂಡಿರೋ ಪಿಜ್ಜಾ ಬೇಸ್ ಹಾಕ್ತಾಯಿದ್ದೀನಿ. ಈಗ ನಾವು ಪಿಜ್ಜಾ ಸಾಸ್ ರೆಡಿ ಮಾಡ್ಕೊಂಡಿದ್ದೀವಲ್ವ, ಖಾರ ಸಾಸು, ಅದನ್ನು ಒಂದೆರಡು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡು ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಾನು ಯಾವುದೇ ರೀತಿಯ ಕಲರ್ ಆಗಲಿ ಫುಡ್ ಕಲರ್ ಏನೂ ಆ್ಯಡ್ ಮಾಡಿಲ್ಲ. ಈಗ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ವ ಚೀಸನ್ನು ಹಾಕ್ತಾಯಿದ್ದೀನಿ ನಾನು. ಚೀಸನ್ನು ಅಷ್ಟೇ 2 ಟೀ ಸ್ಪೂನ್ ಅಷ್ಟು ಚೀಸ್ ಹಾಕ್ತಾಯಿದ್ದೀನಿ ನಾನು. ಹಾಕ್ಬಿಟ್ಟು ನೋಡಿ ಎಲ್ಲದನ್ನು ಅಷ್ಟೇ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಎಲ್ಲ ಇದೇ ಥರ ಸ್ಪ್ರೆಡ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿರೋ ಪಿಜ್ಜಾ ಬರುತ್ತೆ. ಈಗ ಇದಕ್ಕೆ ಟಾಪಿಂಗ್ಗೆ ನಮ್ಗೆ ಯಾವ ವೆಜಿಟೇಬಲ್ಸ್ ಅವೈಲಬಲ್ ಇರುತ್ತೋ ಮನೇಲಿರುತ್ತೋ ಅದೇ ವೆಜಿಟೇಬಲ್ಸ್ನ ಹಾಕ್ಕೋಬೋದು. ತರಕಾರಿನ ನಾನು ಕ್ಯಾರೆಟು ಮತ್ತು ಈರುಳ್ಳಿ, ಕ್ಯಾಪ್ಸಿಕಮ್ಮು ಹಾಕ್ತಾಯಿದ್ದೀನಿ. ಸ್ವೀಟ್ ಕಾರ್ನ್ ಹಾಕ್ಕೋಬೋದು ನೀವು, ನಿಮ್ಮ ಇಷ್ಟ ಯಾವ ಥರ ವೆಜಿಟೇಬಲ್ಸ್ ಆದರೂ ಹಾಕ್ಕೋಬೋದು. ನೋಡಿ ಈ ಥರ ಎಲ್ಲ ಆದಮೇಲೆ ವೆಜಿಟೇಬಲ್ಸ್ ಎಲ್ಲ ಈ ಥರ ನೀಟಾಗಿ ಜೋಡಿಸ್ಕೊಂಡಾದ್ಮೇಲೆ ಈಗ ಅದಕ್ಕೆ ಚಿಲ್ಲಿ ಫ್ಲೇಕ್ಸು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಮತ್ತು ಪೆಪ್ಪರ್ ಪೌಡರು ಒಂದು ಸ್ವಲ್ಪ. ಚಿಲ್ಲಿ ಫ್ಲೇಕ್ಸ್ ಹೆಂಗೆ ಗೊತ್ತಾ ಮಾಡೋದು, ಇದನ್ನು ಒಣಮೆಣ್ಸಿನ ಒಂದು ಪ್ಯಾನಲ್ಲಿ ಹಾಕ್ಬಿಟ್ಟು ಒಂದು 3 ನಿಮಿಷ ಹಂಗೆ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರಫಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು, ಚಿಲ್ಲಿ ಫ್ಲೇಕ್ಸ್ ರೆಡಿ ಆಯಿತು. ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಚಿಲ್ಲಿ ಫ್ಲೇಕ್ಸ್ ನಾವು ಒಂದು 15 ಡೇಸ್ವರೆಗೂ 15 ದಿನದವರೆಗೂ ಇಟ್ಕೋಬೋದು, ಏನಾಗಲ್ಲ. ನೋಡಿ ನೋಡಿಕೊಂಡು ಒಂದು ಸ್ವಲ್ಪ ಹಾಕಿದ್ರೆ ಆಯಿತು ಚಿಲ್ಲಿ ಫ್ಲೇಕ್ಸ್ನ. ಇಷ್ಟೇ ಆಗಿದೆ. ಈಗ ಇದು ನೋಡಿ, ಈಗ ಒಂದು ದಪ್ಪ ತಳ ಇರೋ ಪಾತ್ರೆ ತೊಗೊಂಡು ಅದಕ್ಕೆ ಉಪ್ಪು ಇಲ್ಲ ಮರಳು ಹಾಕ್ಕೋಬೇಕು. 1 ಕಪ್ಪು ನಾನು ಮರಳು ಹಾಕಿದ್ದೀನಿ. ಈಗ ಅದ್ರ ಮೇಲೆ ಈ ಥರ ಸ್ಟ್ಯಾಂಡ್ ಇರುತ್ತಲ್ಲ, ಸ್ಟ್ಯಾಂಡ್ ಇಲ್ಲ ಅಂದರೆ 1 ಕಪ್ ಆದರೆ ಈ ಥರ ನಾವು ಬೋರ್ಲ್ ಮಾಡಿ ಹಾಕ್ಕೋಬೋದು. ಈಗ ನಾವು ರೆಡಿ ಮಾಡ್ಕೊಂಡಿರೋ ಪಿಜ್ಜಾನ ಅದರಲ್ಲಿಟ್ಬಿಟ್ಟು ಇದನ್ನು ಫ್ರೀ ಹೀಟ್ ಮಾಡ್ಕೊಂಡಿದ್ರೆ ಒಂದು 10 ನಿಮಿಷ ಚೆನ್ನಾಗಿರುತ್ತೆ. ಅದು ಇವಾಗ ಪಿಜ್ಜಾ ಎಲ್ಲ ಇಟ್ಟಾದಮೇಲೆ ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 15ರಿಂದ 20 ನಿಮಿಷ ಲೋ ಫ್ಲೇಮಲ್ಲಿ ಆಗಬೇಕು. ನೋಡಿ ನಂದು 20 ನಿಮಿಷ ಆಯಿತು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತೇಳ್ಬಿಟ್ಟು. ಇದು ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೆ, ನೋಡಿ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಬೆಂದಿದೆ ಅನಿಸುತ್ತೆ, ಒಳಗಡೆ ಹೋಗಿದೆ ಅನಿಸುತ್ತೆ. ಮತ್ತು ಪಿಜ್ಜಾ ಬೇಸ್ ಇದೆಯಲ್ಲ, ಪಿಜ್ಜಾ ಬೇಸು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ನೋಡಿ ವೈಟ್ ಕಲರ್ ಇರೋದು ಗೋಲ್ಡನ್ ಬ್ರೌನ್ ಬಂದಿದೆ, ನೋಡಿ ಗೊತ್ತಾಗ್ತಾ ಇದೆ. ಇಷ್ಟೇ, ಈಗ ನಾನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿರೋ ಪಿಜ್ಜಾ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು. ಇಷ್ಟೇ, ನೀವು ಮನೇಲಿ ಟ್ರೈ ಮಾಡಿ. ನಾನು ಪಿಜ್ಜಾ ಕಟ್ಟರಿಂದ ಕಟ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಪಿಜ್ಜಾ ಕಟ್ಟರ್ ಇಲ್ಲ ಅಂದರೆ ಚಾಕುಯಿಂದನೇ ಕಟ್ ಮಾಡ್ಕೋಬೋದು. ಇಷ್ಟೇ, ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಹೇಳ್ಬಿಟ್ಟು, ಕೆಳಗಡೆ ಗೋಲ್ಡನ್ ಬ್ರೌನ್ ಬಂದಿರುತ್ತೆ. ಥ್ಯಾಂಕ್ ಯು.